ಮೊದ್ಲು ಯಾವಾಗ್ಲೂ ಧರ್ಮಸ್ಥಳಕ್ಕೆ ಹೋಗ್ಬೇಕು, ಅದಾದ ನಂತರನೇ ಕುಕ್ಕೆಗೆ ಹೋಗ್ಬೇಕಂತ ಹೇಳ್ತಾರೆ. ಕುಕ್ಕೆ ಮುಗಿಸ್ಕೊಂಡು ಯಾವ್ದೇ ಒಂದ್ ಪುಣ್ಯ ಸ್ಥಳಕ್ಕೆ ಹೋಗ್ಬಾರ್ದು, ಡೈರೆಕ್ಟ್ ಆಗಿ ಮನೆಗ್ ಬರ್ಬೇಕು ಅಂತ ಯಾಕೆ ಹೇಳ್ತಾರೆ? ಇವತ್ತು ಈ ವಿಚಾರದ ಮೇಲೆ ಮಾಹಿತಿ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಿರೋದು. ನಮಸ್ಕಾರ ಎಲ್ರಿಗೂ, ರಾಧೆ ರಾಧೆ. ನಾನು ನಿಮ್ಮ ಫ್ರೆಂಡ್ ಧೀರಜ್ ಮಾತಾಡ್ತಿರೋದು. ಕುಕ್ಕೆಯಲ್ಲಿ ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿ, ಈ ತರ ಎಷ್ಟೋ ಪೂಜೆಗಳು ಮಾಡಿಸ್ತಾರೆ. ಈ ತರ ಪೂಜೆಗಳೆಲ್ಲ ಮಾಡಿದಾಗ ನೇರವಾಗಿ ಮನೆಗೆ ಹೋಗ್ಬೇಕು. ಯಾಕಂದ್ರೆ ಈ ಪೂಜೆಯಲ್ಲಿ ತುಂಬಾ ಮಡಿ ನೋಡ್ಕೊಬೇಕಾಗಿರುತ್ತೆ. ಈರುಳ್ಳಿ, ಬೆಳ್ಳುಳ್ಳಿ, ನಾನ್ ವೆಜ್, ಧೂಮ್ರಪಾನ, ಮದ್ಯಪಾನ ಇದೆಲ್ಲಾದ್ನೂ ಈ ಪೂಜೆಯಲ್ಲಿ ನಿಷೇಧಿಸಲಾಗಿದೆ. 3 ರಿಂದ 5 ದಿನ ಇದೆಲ್ಲಾದ್ನೂ ಪಾಲಿಸಬೇಕಾಗಿರುತ್ತೆ. ಇದು ಒಂದೇ ಅಲ್ಲ, ಈ ಪೂಜೆಗಳಲ್ಲಿ ಯೂಶಲಿ ಪ್ರಸಾದದಲ್ಲಿ ತೆಂಗಿನಕಾಯಿ ಕೊಡ್ತಾರೆ. ತೆಂಗಿನಕಾಯಿನ ಜೋಪಾನವಾಗಿ ಇಟ್ಕೊಂಡು ಮನೆಗೆ ಬಂದು ಪ್ರಸಾದ ಮಾಡಿ ತಿನ್ಬೇಕಾಗಿರುತ್ತೆ. ಇಲ್ಲಿ ಅಲ್ಲಿ ಹೋದಾಗ ತೆಂಗಿನಕಾಯಿ ಒಡೆದೋಗೋ ಚಾನ್ಸಸ್ ಇರುತ್ತೆ, ಅದಕ್ಕಂತ ನೇರವಾಗಿ ಮನೆಗೆ ಬರ್ಬೇಕಂತ ಹೇಳ್ತಾರೆ. ಇನ್ನೊಂದು ವಿಷಯ ಏನಂದ್ರೆ, ಧರ್ಮಸ್ಥಳ ಮುಗಿಸ್ಕೊಂಡು ಕುಕ್ಕೆಗೆ ಹೋಗ್ಬೇಕಂದ್ರೆ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ಅಂದ್ರೆ ಶಿವ ಇರ್ತಾನೆ. ಕುಕ್ಕೆಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಅಂದ್ರೆ ಶಿವನ ಮಗ ಕಾರ್ತಿಕೇಯ ಇರೋದು. ಹಾಗಾಗಿ ಅಪ್ಪನ ದರ್ಶನ ಮಾಡ್ಕೊಂಡು ಮಗನ ಹತ್ರ ಹೋಗೋದು ಅಂತ ಒಂದು ಪ್ರತೀತಿ ಇದೆ. ಐ ಹೋಪ್ ನಿಮ್ಗೆ ಮಾಹಿತಿ ಇಷ್ಟ ಆಯ್ತು. ಇದೇ ರೀತಿಯ ಕಂಟೆಂಟ್ಸ್ಗೆ ನನ್ನ ಪೇಜ್ ನ ಫಾಲೋ ಮಾಡೋದ್ ಮರಿಬೇಡಿ.